ಎಲ್ಲ ಕನ್ನಡ ಕುಲಕೋಟಿಗಳಿಗೆ ಎಸ್ ಸ್ಟೋರೀಸ್ ಚಾನೆಲ್ ಕಡೆಯಿಂದ ತುಂಬು ಹೃದಯದ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಕನ್ನಡದ ಖ್ಯಾತ ನಟರಾದ ಟೈಗರ್ ಎನ್ನುವ ಬಿರುದನ್ನು ಪಡೆದ ಟೈಗರ್ ಪ್ರಭಾಕರ್ ಅವರ ನೀವು ನೋಡಲೇಬೇಕಾದ 20 ವಿಭಿನ್ನ ಚಲನಚಿತ್ರಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಈ ಎಲ್ಲ ಚಿತ್ರಗಳು ಟೈಗರ್ ಪ್ರಭಾಕರ್ ಅವರ ಅದ್ಭುತ ನಟನೆಗೆ ಸಾಕ್ಷಿಯಾಗಿವೆ. ಆದುದರಿಂದ ಈ ಸಂಚಿಕೆಯನ್ನ ಎಲ್ಲೂ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಇದರಲ್ಲಿ ನೀವು ನೋಡಿದಂತ ಚಿತ್ರಗಳು ಯಾವಿವೆ ಎಂದು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಅದೇ ರೀತಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಸಂಚಿಕೆಯ ವಿಷಯಕ್ಕೆ ಬರೋಣ. ಟೈಗರ್ ಪ್ರಭಾಕರ್ ಅವರ ನೀವು ನೋಡಲೇಬೇಕಾದ ಮೊದಲ ಚಿತ್ರವಾಗಿ 1986ರಲ್ಲಿ ರವಿರಾಜ್ ಅವರ ನಿರ್ದೇಶನದಲ್ಲಿ ಪ್ರಭಾಕರ್ ಆರತಿ ಅವರ ಅಭಿನಯದಲ್ಲಿ ತೆರೆಕಂಡ ಟೈಗರ್ ಚಿತ್ರ. ಇನ್ನು ಎರಡನೇ ಚಿತ್ರವಾಗಿ 1990ರಲ್ಲಿ ಸುಂದರ್ನಾಥ್ ಸುವರ್ಣ ಇವರ ನಿರ್ದೇಶನದಲ್ಲಿ ಪ್ರಭಾಕರ್ ಪವಿತ್ರ ಅವರ ಅಭಿನಯದಲ್ಲಿ ತೆರೆಕಂಡ ಟೈಗರ್ ಗಂಗು ಎನ್ನುವ ಚಿತ್ರ. ಇನ್ನು ಮೂರನೆಯದಾಗಿ 1993ರಲ್ಲಿ ಪ್ರಭಾಕರ್ ಅವರ ನಿರ್ದೇಶನದಲ್ಲಿ ಪ್ರಭಾಕರ್ ಮತ್ತು ಶ್ರೀಶಾಂತಿ ತಾರಾ ಇವರ ಅಭಿನಯದಲ್ಲಿ ತೆರೆಕಂಡ ಮಹೇಂದ್ರ ವರ್ಮ ಚಿತ್ರ. ಇನ್ನು ನಾಲ್ಕನೆಯದಾಗಿ 1994ರಲ್ಲಿ ಪ್ರಭಾಕರ್ ಅವರ ನಿರ್ದೇಶನದಲ್ಲಿ ಪ್ರಭಾಕರ್ ಡಾಲಿ ಇವರ ಅಭಿನಯದಲ್ಲಿ ಮೂಡಿಬಂದ ಮಿಸ್ಟರ್ ಮಹೇಶ್ ಕುಮಾರ್ ಎನ್ನುವ ಚಿತ್ರ. ಐದನೇ ಚಿತ್ರವಾಗಿ 1994ರಲ್ಲಿ ಬಿ ರಾಮಮೂರ್ತಿ ಇವರ ನಿರ್ದೇಶನದಲ್ಲಿ ಪ್ರಭಾಕರ್ ದೀಪಿಕಾ ತಾರಾ ಇವರ ಅಭಿನಯದಲ್ಲಿ ಮೂಡಿಬಂದ ಮೇಯರ್ ಪ್ರಭಾಕರ್ ಚಿತ್ರ. ಇನ್ನು ಆರನೇ ಚಿತ್ರವಾಗಿ 1992ರಲ್ಲಿ ಎ.ಟಿ. ರಘು ಅವರ ನಿರ್ದೇಶನದಲ್ಲಿ ಪ್ರಭಾಕರ್ ಕುಮಾರಿ ರೇಖಾ ಇವರ ಅದ್ಭುತ ಅಭಿನಯದಲ್ಲಿ ಮೂಡಿಬಂದ ಪುಟ್ಟ ಹೆಂಡತಿ ಚಿತ್ರ. ಇನ್ನು ಏಳನೆಯ ಚಿತ್ರವಾಗಿ 1991ರಲ್ಲಿ ಪ್ರಭಾಕರ್ ಅವರ ನಿರ್ದೇಶನದಲ್ಲಿ ಪ್ರಭಾಕರ್ ಖುಷ್ಬೂ ಇವರ ಅಭಿನಯದಲ್ಲಿ ತೆರೆಕಂಡ ಕಲಿಯುಗ ಭೀಮಾ ಚಿತ್ರ. ಇನ್ನು ಎಂಟನೇ ಚಿತ್ರವಾಗಿ 1985ರಲ್ಲಿ ಎ.ಟಿ. ರಘು ಅವರ ನಿರ್ದೇಶನದಲ್ಲಿ ಪ್ರಭಾಕರ್ ದೀಪಾ ಇವರ ಅಭಿನಯದಲ್ಲಿ ಮೂಡಿಬಂದ ಕಾಡಿನ ರಾಜ ಚಿತ್ರ. ಇನ್ನು ಒಂಬತ್ತನೇ ಚಿತ್ರವಾಗಿ 1983ರಲ್ಲಿ ಕೆ.ಎನ್. ಚಂದ್ರಶೇಖರ್ ಶರ್ಮಾ ಇವರ ನಿರ್ದೇಶನದಲ್ಲಿ ಪ್ರಭಾಕರ್ ಆರತಿ ಇವರ ಅಭಿನಯದಲ್ಲಿ ಮೂಡಿಬಂದ ಮುತ್ತೈದೆಯ ಭಾಗ್ಯ ಚಿತ್ರ. ಇನ್ನು ಹತ್ತನೇ ಚಿತ್ರವಾಗಿ 1984ರಲ್ಲಿ ಡಿ ರಾಜೇಂದ್ರ ಬಾಬು ಇವರ ನಿರ್ದೇಶನದಲ್ಲಿ ಪ್ರಭಾಕರ್ ಜೈಮಾಲಾ ಇವರ ಅದ್ಭುತ ಅಭಿನಯದಲ್ಲಿ ತೆರೆಕಂಡ ಜಿದ್ದು ಚಿತ್ರ. ಇನ್ನು 11ನೇ ಚಿತ್ರವಾಗಿ 1991ರಲ್ಲಿ ಪ್ರಭಾಕರ್ ಅವರ ನಿರ್ದೇಶನದಲ್ಲಿ ಪ್ರಭಾಕರ್ ಲಕ್ಷ್ಮಿ ಇವರ ಅಭಿನಯದಲ್ಲಿ ತೆರೆಕಂಡ ಬಾಂಬೆ ದಾದಾ ಚಿತ್ರ. ಇನ್ನು 12ನೇ ಚಿತ್ರವಾಗಿ 1991ರಲ್ಲಿ ಬಿ ರಾಮಮೂರ್ತಿ ಇವರ ನಿರ್ದೇಶನದಲ್ಲಿ ಪ್ರಭಾಕರ್ ಚಂದ್ರಿಕಾ ಇವರ ಅಭಿನಯದಲ್ಲಿ ಮೂಡಿಬಂದ ಸೆಂಟ್ರಲ್ ರೌಡಿ ಚಿತ್ರ. ಇನ್ನು 13ನೇ ಚಿತ್ರವಾಗಿ 1988ರಲ್ಲಿ ವಿ ಸೋಮಶೇಖರ್ ಇವರ ನಿರ್ದೇಶನದಲ್ಲಿ ಪ್ರಭಾಕರ್ ಅಂಬಿಕಾ ಇವರ ಅಭಿನಯದಲ್ಲಿ ಮೂಡಿಬಂದ ಕಿರಾತಕ ಚಿತ್ರ. ಇನ್ನು 14ನೇದಾಗಿ 1991ರಲ್ಲಿ ಬಿ ರಾಮಮೂರ್ತಿ ಇವರ ನಿರ್ದೇಶನದಲ್ಲಿ ಪ್ರಭಾಕರ್ ಶ್ರುತಿ ಇವರ ಅಭಿನಯದಲ್ಲಿ ಮೂಡಿಬಂದ ಸಿಬಿಐ ಶಿವ ಚಿತ್ರ. ಇನ್ನು 15ನೇದಾಗಿ 1991ರಲ್ಲಿ ವಿ ಉಮಾಶಂಕರ್ ಇವರ ನಿರ್ದೇಶನದಲ್ಲಿ ಪ್ರಭಾಕರ್ ಚಂದ್ರಿಕಾ ಇವರ ಅಭಿನಯದಲ್ಲಿ ಮೂಡಿಬಂದ ಸಿಬಿಐ ವಿಜಯ್ ಎನ್ನುವ ಚಿತ್ರ. 16ನೆಯ ಚಿತ್ರವಾಗಿ 1985ರಲ್ಲಿ ಪಿ.ಎಸ್. ಪ್ರಕಾಶ್ ಇವರ ನಿರ್ದೇಶನದಲ್ಲಿ ಪ್ರಭಾಕರ್ ಜೈಮಾಲಾ ಇವರ ಅಭಿನಯದಲ್ಲಿ ಮೂಡಿಬಂದ ಪ್ರಳಯ ರುದ್ರ ಚಿತ್ರ. ಇನ್ನು 17ನೆಯ ಚಿತ್ರವಾಗಿ 1987ರಲ್ಲಿ ಶ್ರೀನಿವಾಸ್ ಇವರ ನಿರ್ದೇಶನದಲ್ಲಿ ಪ್ರಭಾಕರ್ ಭವ್ಯ ಇವರ ಅಭಿನಯದಲ್ಲಿ ಮೂಡಿಬಂದ ಸತ್ವ ಪರೀಕ್ಷೆ ಚಿತ್ರ. ಇನ್ನು 18ನೇ ಚಿತ್ರವಾಗಿ 1990ರಲ್ಲಿ ಎಸ್ ಉಮೇಶ್ ಇವರ ನಿರ್ದೇಶನದಲ್ಲಿ ಪ್ರಭಾಕರ್ ವಾಣಿ ವಿಶ್ವನಾಥ್ ಇವರ ಅಭಿನಯದಲ್ಲಿ ಮೂಡಿಬಂದ ಸಿಡಿದೆದ್ದ ಗಂಡು ಎನ್ನುವ ಚಿತ್ರ. ಇನ್ನು 19ನೇ ಚಿತ್ರವಾಗಿ 1988ರಲ್ಲಿ ಪ್ರಭಾಕರ್ ಅವರ ನಿರ್ದೇಶನದಲ್ಲಿ ಪ್ರಭಾಕರ್ ಮತ್ತು ರಮ್ಯ ಕೃಷ್ಣ ಇವರ ಅಭಿನಯದಲ್ಲಿ ಮೂಡಿಬಂದ ಶಕ್ತಿ ಎನ್ನುವ ಚಿತ್ರ. ಇನ್ನು 20ನೆಯ ಚಿತ್ರವಾಗಿ 1993ರಲ್ಲಿ ಎ.ಟಿ. ರಘು ಅವರ ನಿರ್ದೇಶನದಲ್ಲಿ ಪ್ರಭಾಕರ್ ಮಂಜುಳಾ ಶರ್ಮಾ ಇವರ ಅಭಿನಯದಲ್ಲಿ ಮೂಡಿಬಂದ ಜೈಲರ್ ಜಗನ್ನಾಥ್ ಎನ್ನುವ ಚಿತ್ರ. ಸ್ನೇಹಿತರೆ, ನೋಡಿದ್ರಲ್ಲ, ಪ್ರಭಾಕರ್ ಅವರ 20 ಒಂದಕ್ಕಿಂತ ಒಂದು ವಿಭಿನ್ನವಾದ ಚಲನಚಿತ್ರಗಳ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ಈ ಎಲ್ಲ ಚಲನಚಿತ್ರಗಳು ಫ್ರೀಯಾಗಿ ಯೂಟ್ಯೂಬ್ ನಲ್ಲೇ ಅವೈಲೇಬಲ್ ಇವೆ.
ಯಾವ ಚಿತ್ರಗಳನ್ನ ನೀವು ನೋಡಿದ್ದೀರಿ? ಟೈಗರ್ ಪ್ರಭಾಕರ್ ಅವರ ಯಾವ ಚಿತ್ರ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರ ಎಂದು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸ್ವಾರಸ್ಯಕರ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಮತ್ತು ಕಡೆಯ ತನಕ ನಮ್ಮ ಈ ವಿಡಿಯೋವನ್ನು ವೀಕ್ಷಿಸಿದ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.